ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಶಕುನಿ ಇದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಏನ್ ಹೇಳ್ತಾರೆ ಅದರ ಉಲ್ಟಾ ನಡೆದಿರುತ್ತೆ. ವಿರೋಧ ಪಕ್ಷದ ನಾಯಕ ಆಗಲಿ ಎಂದಿದ್ದ ವಿಜೇಂದ್ರ ಹೈಕಮಾಂಡ್ ಬಳಿ ಪ್ಯಾಕ್ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಆಗ ಯತ್ನಾಳ್ ವಿರೋಧ ಪಕ್ಷದ ನಾಯಕರಾಗಲು ತಕರಾರು ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ರು. ಈಗಾಗಲೇ ನನ್ನ ಬಗ್ಗೆ ದೂರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದ್ರೆ ಏನೂ ನಡೆಯುತ್ತಿಲ್ಲ. ಯತ್ನಾಳ್ಗೆ ನೋಟಿಸ್ ಕೊಡಲಿಲ್ಲ, ಮರ್ಯಾದೆ ಹೋಗಬಾರ್ದು ಅಂತ ಈ ಹೇಳಿಕೆ ಕೊಡ್ತಿದ್ದಾರೆ. ಈ ವಿಚಾರದಲ್ಲಿ ಯಡಿಯೂರಪ್ಪ ಶಕುನಿ ಇದ್ದಾರೆ ಎಂದು ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ಮಾಡೋಕೆ ಬಯಸ್ತಾರೆ ಅಂತ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸ್ಪಷ್ಟನೆ ಏನಂದ್ರೆ, ನಾನು ರೈತರ ವಿರೋಧಿ ಅಲ್ಲ, ಕೇಂದ್ರ ಸರ್ಕಾರಗಳು ತಮ್ಮ ನೀತಿಯನ್ನು ಬದಲಾಯಿಸಲಿ ಅಂತ ಈಗ ಹೇಳಿಕೆ ಕೊಟ್ಟಿದ್ದಾರೆ. ದುರ್ದೈವ ಯಾಕೆ ಶಿವಾನಂದ ಪಾಟೀಲರು ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡೋದು. ಹಿಂದೆ ಇವತ್ತು ಬರಗಾಲ ಬಯಸ್ತಾರಂದ್ರೆ ಬಹಳ ಯಾವ ರೀತಿ ಖಂಡನೆ ಮಾಡಬೇಕು ಗೊತ್ತಿಲ್ಲ. ಈ ರೀತಿ ಒಬ್ಬ ಜವಾಬ್ದಾರಿಯುತ ಮಂತ್ರಿಗಳು, ಅದರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ಮತ್ತು ರೈತರ ಬಗ್ಗೆ ಎಷ್ಟು ಹಗುರವಾಗಿ, ಯಾರು ದೇಶದಲ್ಲಿರುವಂಥ ಅನ್ನದಾತ ಬರಗಾಲ ಬರಲಿ ಅಂತ ಯಾರು ಬಯಸ್ತಾರಂದ್ರೆ ಅವರೊಬ್ಬರೇ ಬಯಸ್ಲಾಕತ್ತ. ಯಾಕಂದ್ರೆ ಬರಗಾಲ ಬರಲಿ ಅಂತ ಯಾಕೆ ಬಯಸ್ತಾರೆ ಕೆಲವೊಮ್ಮೆ ಅಂದ್ರೆ, ಅವ್ರ ಬ್ಯಾಂಕಿನ ಸಾಲ ಮನ್ನಾ ಆಗ್ತದೆ. ಕೆಲವೊಂದು ಏನು ತಾವೇ ತೊಗೊಂಡ್ಕೊಂಡು ಮನ್ನಾ ಆಗಿದ್ದನ್ನು ತಾವು ಮನ್ನಾ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅವರಿಗೆ ಭಾಳ ಖುಷಿ ಇರ್ತದೆ. ಅದ್ರಾಗ ವಿಶೇಷವಾಗಿ DCC ಬ್ಯಾಂಕ್ನವ್ರು ಭಾಳ ಖುಷಿ. ಯಾಕಂದ್ರೆ ಸರ್ಕಾರಗಳು ಏನು ಮಾಡ್ತಾವೆ, DCC ಬ್ಯಾಂಕಿಗೆ ಇದ್ದಂಥ ರೈತರದ್ದು ಅಷ್ಟೇ ಸಾಲ ಮನ್ನಾ ಮಾಡ್ತಾವೆ. ಅದೇ DCC ಬ್ಯಾಂಕೇ ರೀ, ಮತ್ತೆ ಯಾವ ಸಹಕಾರಿ ಬ್ಯಾಂಕಿಂದು ಮಾಡಿದ್ರು ಅವರು. DCC ಬ್ಯಾಂಕು ಹಳ್ಳಿಯಲ್ಲಿರುವಂಥ ಸೊಸೈಟಿಗಳು ಅಂದ್ರೂ DCC ಬ್ಯಾಂಕಿನ ಅಂಟನಾಗಿರುವಂಥ ಅದು ಮಾಡೋದ್ರಿಂದ ಇವ್ರು ಏನು ಬೇನಾಮಿ ಸಾಲ ತೊಗೊಂಡಿರ್ತಾರೆ ಅವೆಲ್ಲ ಮನ್ನಾ ಆಗ್ತದೆ. ಅದಕ್ಕೆ ಬರಗಾಲ ಬಯಸೋರು ಅವರು ಹೊರತು ರೈತರಲ್ಲ. ರೈತರ ಬಗ್ಗೆ ನನಗೆ ಗೌರವ ಇದೆ, ಏನೇ ರೈತರ ಬಗ್ಗೆ ಗೌರವ ಐತಿ. ಆದ್ರೆ ರೈತರು ಬರಗಾಲ ಬಯಸ್ತಾರ, ಆತ್ಮಹತ್ಯೆ 5 ಲಕ್ಷ ರೂಪಾಯಿ ಕೊಡ್ತಿರ್ತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ. ಇವಕ್ಕೆ ರೈತರ ಗೌರವ ಆಯಿತು ಏನೈತೆ ಅನ್ನೋದು ನಾಡಿನ ಜನ ಇವತ್ತು ಮುಖ್ಯಮಂತ್ರಿಗಳು ಇಂಥ ಸಚಿವರಿಗೆ ಕರೆದು ಎಚ್ಚರಿಕೆ ಕೊಡಬೇಕು. ಈ ರೀತಿ ಹೇಳಿಕೆ ಕೊಡಬಾರ್ದು, ಕೊಟ್ಟರೆ ಕ್ರಮ ತಗೋತೀನಿ. ಸಿದ್ದರಾಮಯ್ಯನವ್ರಿಗೆ ಏನಾರ ಹೊಸವ್ರು ಸಿದ್ದರಾಮಯ್ಯವ್ರ ಕಂಟ್ರೋಲ್ನಾಗಿಲ್ಲ, DK ಶಿವಕುಮಾರ್ ಅವ್ರ ಕಂಟ್ರೋಲ್ನಾಗದ. ಸಚಿವ ಸಂಪುಟ ಕಂಟ್ರೋಲ್ ಇಲ್ಲ ಅಂತೀರಿ? ಇಲ್ಲ, ಸಿದ್ದರಾಮಯ್ಯನವ್ರು ಏನಾಗ್ಯಾವ, 2 ಗುಂಪು ಅದ. ಒಂದು DK ಶಿವಕುಮಾರ್ ಟೀಮ್ ಇದೆ, ಒಂದು ಸಿದ್ದರಾಮಯ್ಯ ಅವರು. MB ಪಾಟೀಲರು ಸಿದ್ದರಾಮಯ್ಯ ಟೀಮ್, ಈ ಶಿವಾನಂದ ಪಾಟೀಲರು DK ಶಿವಕುಮಾರ್. ಇವ್ರಿಗೆ ಅವ್ರು ತೆಗೆದಾಗೋದಿಲ್ಲ, ಅವ್ರಿಗೆ ಇವ್ರು ತೆಗೆದಾಗ ಇವ್ರಿಬ್ಬರ ಒಂದೇನು ಜಗಳಿದೆ. ಈ ರೀತಿ ಆಡಳಿತದಲ್ಲಿ ಸಚಿವರು ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡಲಿಕ್ಕೆ ಈ ರೀತಿಯ ಒಂದು ಅವ್ರಿಗೆ ಧೈರ್ಯ ಇರುವುದೇ ಅವರಿಂದ ಒಬ್ಬ ಗಾಡ್ ಫಾದರ್. ಸರ್, ಈಗ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ನೀವು ಟಿಪ್ಪು 2ನೇ ಟಿಪ್ಪು CM ಅಂತ ಹೇಳಿದ್ರಿ. ಈಗ MB ಪಾಟೀಲರು ಯತ್ನಾಳವರೇ 3ನೇ ಟಿಪ್ಪು ಅಂತ, ಅವರು 4ನೇ ಟಿಪ್ಪು ಕಾಣ್ತದೆ. ಸ್ಪಷ್ಟ ಐತಿ, ಅದು ಕಡ್ಡಾಯವಾಗಿ ಧರ್ಮದ ಒಂದು ವಸ್ತ್ರ ಅಲ್ಲ. ಯಾವುದೇ ಶಾಲಾ ಕಾಲೇಜುಗಳು ತಮ್ಮ ಶಾಲೆಯ ಏನು ಒಂದು ವಸ್ತ್ರ ನೀತಿಯನ್ನು ಮಾಡ್ತಾರೆ, ಕೋಡ್ ಡ್ರೆಸ್ ಕೋಡ್ ಏನು ಮಾಡ್ತಾರೆ, ಅದರಂಗೆ ನಡಿಬೇಕಂತೇಳಿ ಸುಪ್ರೀಂ ಕೋರ್ಟ್ ಸಹಿತ ಹೇಳೈತಿ. ಅವ್ರಿಗೆ ಒಬ್ಬ ನ್ಯಾಯಾಧೀಶ, ಅವರು ನ್ಯಾಯವಾದಿಗಳೇ, ವಕೀಲರಿದ್ದಾರೆ ಸಿದ್ದರಾಮಯ್ಯನವರು. ಏನೋ ತುಷ್ಟೀಕರಣ ಮಾಡ್ಲಿಕ್ಕೆ ಹೋಗಿ ಸಿಗಬಿದ್ರು. ಈಗ ಅದರಿಂದ ಹೊಳ್ಳಿ ಬಂದ. ಈಗ ಇಲ್ಲ ಅಂದರೆ ಅವರು ಇದರದ ಭಾರಿ ಬೆಲೆಯನ್ನು ನಾಳೆ ಲೋಕಸಭಾದಾಗ ತೆತ್ತಾರೆ. ನೋಡ್ತಾ ಇರಲಿ. ಈ ರೀತಿ ಮಕ್ಕಳಲ್ಲಿ ಭೇದ ಭಾವ ಮಾಡೋಂಥದ್ದು ಯಾವುದೇ ಪಕ್ಷ ಇರಲಿ ಮಾಡಬಾರ್ದು. ಅದನ್ನು ಸಿದ್ದರಾಮಯ್ಯನವ್ರು ಇನ್ನಾದರೂ ಜವಾಬ್ದಾರಿಯುತವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಡಿ. ಈ ಹಿಂದೆ ಕೋಮು ಸೌಹಾರ್ದ ಐತಂದ ಪರಸ್ಪರ ವಿಶ್ವಾಸದಿಂದ ಇದು ನಡೀತಾ ಇತ್ತು ವೀಸಾ ಅನ್ನೋದು, ಆದರೆ ಅದನ್ನೇ BJP ಅವರು ಕದಲಿಸಿಬಿಟ್ರು ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ನಾವೇನು ಕದಲಿಸಿಲ್ಲ. ಡ್ರೆಸ್ ಕೋಡ್ ಏನಿದೆ ಅದನ್ನು ಮೇಂಟೈನ್ ಮಾಡಕ್ಕೆ ಹೇಳಿಬಿಟ್ರೆ BJP ಏನೂ ಅದರಲ್ಲಿ ಕೈ ಹಾಕಿಲ್ಲ. ನಿಮ್ಮ ಶಾಲೆಯ ಡ್ರೆಸ್ ಕೋಡು ನಿಮಗೆ ಸ್ವತಂತ್ರ ಅದೀರಿ. ನೀವು ಯಾವ ಡ್ರೆಸ್ ಕೋಡನ್ನು ನೀವು ಒಂದು ನಿರ್ಣಯ ತೊಗೊಂಡಿರ್ತೀವಿ, ಅದಕ್ಕೆ ನೀವು ಭದ್ರಾಗಿರ್ರಿ ಅಂತ ಇಟ್ಬಿಟ್ರೆ, ನಾವು ಇದೇ ರೀತಿ ಡ್ರೆಸ್ ಇರ್ಬೇಕು ಅಂತೇಳಿ ಎಲ್ಲೂ ಒಂದು ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ, ಮಹಿಳೆ BJP ಸರ್ಕಾರದಲ್ಲಿ ಎಲ್ಲೂ ಹಸ್ತಕ್ಷೇಪ ಇಡೀ ದೇಶನಾಗೇ ಇದೆ. ಕರ್ನಾಟಕದಲ್ಲಿ ಹಾಕಿದ್ದು ಈ ವಿಷಯ ದೇಶನಾಗ ಎಲ್ಲೂ ಇಲ್ಲ. ಕರ್ನಾಟಕ ಬಿಟ್ಟರೆ ಎಲ್ಲೇ ಐತ್ರಿ ಇದು? ಎಲ್ಲೂ ಇಲ್ಲ. ಇದು ಕಾಂಗ್ರೆಸ್ಸಿಗೆ ಮೂಲ ಹೋಗುತ್ತೆ ಅಂತೀರಿ ಲೋಕಸಭಾ ಚುನಾವಣೆ? ನಿಶ್ಚಿತವಾಗಿ.
ಈ ರೀತಿ ಕೋಮು ಆಧಾರದ ಮೇಲೆ ನೀವು ಮಕ್ಕಳನ್ನು ಹೊಡೆಯುವಂಥದ್ದು. ಈಗ ನೀವು ಮಕ್ಕಳಿಗೆ ಪ್ರವಾಸ ಬರೀ ದಲಿತರು ಹಿಂದುಳಿದವ್ರಿಗೆ ಎಲ್ಲ ಮಕ್ಕಳು ಬಡವರು ಎಲ್ಲ ಮಕ್ಕಳಿಗೂ ಕಳಿಸ್ಬೇಕಲ್ಲ, ಅಂದ್ರೆ ಅವ್ರ ಬಳಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತದೆ. ನೀವು ಪ್ರತ್ಯೇಕ ಅವ್ರನ್ನ ಕಳಿಸೋದ್ರಿಂದ ಮತ್ತೆ ನೀವು ಪ್ರತ್ಯೇಕ ಇಡ್ಲಾಗ್ತದೆ. ಎಲ್ಲ ಸಮುದಾಯದ ಮಕ್ಕಳು ಕೂಡಿ ಕಲಿಬೇಕು, ಕೂಡಿ ಊಟ ಮಾಡಬೇಕು, ಕೂಡಿ ಆಟಬೇಕು, ಅಂದಾಗಲೇ ಸಮಾನತೆ ಬರ್ತದೆ. ಸುಮ್ಮನೆ ಸಮಾನತೆ ಬರ್ತದೆ. ಇದಕ್ಕೆ ಏಕರೂಪ ನಾಗರಿಕತೆನೇ ಉತ್ತರ ಅಂತೀರಿ? ಇದನ್ನು ನಿಶ್ಚಿತವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನಿಶ್ಚಿತವಾಗಿಯೂ 2024 ಒಳಗನೆ ತರ್ಬೋದು. ನಂತರ ಆದರೂ ಸಮಾನ ನಾಗರಿಕ ಸಂಸ್ಥೆ ಸುಪ್ರೀಂ ಕೋರ್ಟ್ ಸಹಿತ ಹೇಳಿದೆ, ನಮ್ಮ ದೇಶದಲ್ಲಿ ಸಮಾನ ನಾಗರಿಕ ಸಂಸ್ಥೆ ತರುವಂಥ ಪ್ರಯತ್ನ ಮಾಡಬೇಕಂತೇಳಿ ಸಲಹೆ ಕೊಟ್ಟಿದೆ. ಅದು ನಿಶ್ಚಿತವಾಗಿ ಹಂಗೆ ನಾವು ಕಾಶ್ಮೀರ 370 ತೆಗೆದಿವಿ, ಅಯೋಧ್ಯೆ ರಾಮ ಮಂದಿರ ನಿರ್ಣಯ ತೊಗೊಂಡಿವಿ, ಅದೇ ರೀತಿ ತಲಾಖದಲ್ಲಿ ನಿರ್ಣಯ ತೊಗೊಂಡಿವಿ. ಸಮಾನ ನಾಗರಿಕ ಸಂಹಿತೆ ಎಲ್ಲ ಧರ್ಮದವರಿಗೆ ಅನ್ವಯ ಆಗುವಂಥದ್ದು ಕೆಲವೇ ದಿವಸಗಳಲ್ಲಿ ಭಾರತದಲ್ಲಿ ಜಾರಿ ಆಗ್ತದೆ. ಅವ್ರು ಹಂಗೆ ಹೇಳ್ತಾರೆ, ಅವ್ರು ಏನು ಹೇಳ್ತಿರ್ತಾರೆ ಅದ್ರ ಉಲ್ಟಾ ನಡೆದಿರ್ತದೆ ಒಳಗೆ. ಯಡಿಯೂರಪ್ಪ ಅವ್ರ ಮಗ ಏನು ಮಾತಾಡ್ತಾರಲ್ಲ, ಹಿಂದಕ್ಕೆ ಹೇಳಿದ್ದ ವಿಜೇಂದ್ರ ಏನು ಹೇಳಿದ್ದ, ಶೋಭಾ ಕರಂದ್ಲಾಜೆ ಅಧ್ಯಕ್ಷ ಆಗಲಿಕ್ಕೆ ಯತ್ನಾಳರು ವಿರೋಧ ಪಕ್ಷ ನಮ್ದೇನು ತಕರಾರಿ ಅಟ್ರಾಗ ಅಲ್ಲಿ ನ್ಯಾಯ ಹೈಕಮಾಂಡದಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಹೇಳಿಕೆ ಕೊಡಿ. ಇವತ್ತೇನು ಯಡಿಯೂರಪ್ಪ ನಿನ್ನ ಹೇಳ್ಯಾರಲ್ಲ, ಈ ಕಂಪ್ಲೇಂಟ್ ಕೊಟ್ಟಾರ ಅವ್ರು ಕೊಟ್ಟಾರ, ಅವ್ರದ್ದು ಏನೋ ನಡೆಯಲಾಗೈತೆ ಅಂತ ಹೇಳಿ ಮುಂದೆ ಮರ್ಯಾದೆ ಹೋಗಬಾರ್ದು, ಮತ್ತೆ ಯತ್ನಾಳ್ ನೋಟಿಸ್ ಕೊಡಲಿಲ್ಲ, ಯತ್ನಾಳ್ ಹೊರಗೆ ಹಾಕಲಿಲ್ಲ, ಮರ್ಯಾದೆ ಹೋಗಬಾರ್ದು ಅಂತ ಅವರು ಇಂಥದ್ರಾಗ ಅವರು ಈ ಕಡೆ ಶಕುನಿ ಇದ್ದಂಗೆ ಅದಾರ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.